ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಬಾಂಗ್ಲಾನ ಸೋಲ್ಸ್ಬಿಟ್ಟು ಇವಾಗ ಏಷ್ಯಾ ಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಗುರು. ಅಪ್ಪ ಕ್ರೇಜಿಯಾಗಿ ಆಡಿದ್ರು ಇವತ್ತಂತೂ. ಹೆಂಗಂತಂದ್ರೆ ಒಂದು 11 ಓವರ್ವರೆಗೂ ಬ್ಯಾಟಿಂಗ್ ಅಲ್ಲಿ, ಆಮೇಲೆ ಬೌಲಿಂಗ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಲಾಸ್ಟ್ 9 ಓವರ್ಸ್ ಆಮೇಲೆ ಗ್ಯಾಪ್ ಅಲ್ಲಿ ಸ್ವಲ್ಪ ಫೀಲ್ಡಿಂಗು, ಇದ್ರ ಬಗ್ಗೆ ಒಂಚೂರು ಲಾಸ್ಟ್ ಅಲ್ಲಿ ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಓವರ್ ಆಲ್ ಆಗಿ ಭಾರತ ತಂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಬಾಂಗ್ಲಾನ ಮಣಿಸ್ಬಿಟ್ಟು ಇವಾಗ ಏಷ್ಯಾ ಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಗುರು. ಸೊ ನಾಳೆ ಗೊತ್ತಾಗತ್ತೆ ಏಷ್ಯಾ ಕಪ್ ಫೈನಲ್ ಯಾರ ವಿರುದ್ಧ ಆಡ್ತಾರೆ ನಮ್ಮ ಭಾರತ ತಂಡ ಅಂತ. ಆಮೇಲೆ ಈ ಕಡೆ ಶ್ರೀಲಂಕಾನು ಎಲಿಮಿನೇಟ್ ಆಗೋಯ್ತು ಇವಾಗ. ಸೊ ನಮ್ಮ ಭಾರತ ತಂಡ ಸಖತ್ತಾಗಿ ಆಡಿದ್ರು. ಏನಂದ್ರೆ ಪಂದ್ಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಅಭಿ ಅಣ್ಣ ಆಮೇಲೆ ಕುಲ್ದೀಪ್ ಅಣ್ಣ ಇಬ್ಬರ ಬಗ್ಗೆನೂ ಒಂಚೂರು ಮಾತಾಡೋಣ ಅಂತ. ಯಾಕಂದ್ರೆ ಅಭಿ ಗುರು ಏನಪ್ಪ ಈ ತರ ಫಾರ್ಮಲ್ ಅವನೇ ಅಣ್ಣ ಅಂತ. ಇವತ್ತು ಕೂಡ 75 ರನ್ 37 ಬಾಲಲ್ಲಿ 75 ರನ್ ಹೊಡಿತಾನೆ ಅಣ್ಣ. ಅದು ರನ್ಔಟ್ ಗುರು. ಏನಾದ್ರೂ ರನ್ಔಟ್ ಆಗಿರ್ಲಿಲ್ಲ ಅಂದಿದ್ರೆ ಅಣ್ಣ ಪಕ್ಕಾ ಸೆಂಚುರಿ ಹೊಡೆದಿರೋನೇನೋ. ಬಟ್ ಗ್ಯಾಪ್ ಅಲ್ಲಿ ಮಿಸ್ ಆಯ್ತು, ರನ್ಔಟ್ ಆಗ್ಬಿಟ್ಟ ಅಣ್ಣ. ಬಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಗುರು, ನಮ್ಮ ಅಭಿ ಅಣ್ಣ ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋ ತರ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ದ ಅಣ್ಣ. ಸೂಪರ್ ಬಂದ್ರೆ ಸೂಪರ್ಬು. ಇನ್ನು ಈ ಕಡೆ ಕುಲ್ದೀಪ್ ಅಣ್ಣ ನಾನೇನ್ ಕಮ್ಮಿ ಅನ್ನೋ ತರ ಬೌಲಿಂಗ್ ಅಲ್ಲೇ ಗುರು. 4 ಓವರ್ 18 ರನ್ಗೆ 3 ವಿಕೆಟ್ ತೆಗಿತಾರೆ. ಇನ್ನು ಡೈರೆಕ್ಟ್ ಆಗಿ ಪಂದ್ಯಕ್ಕೆ ಬರೋಣ. ಏನಂದ್ರೆ ಈ ಕಡೆ ಜೇಕರ್ ಅಲಿ ಅಂತ ಅಂದ್ರೆ ಲಿಟನ್ ದಾಸ್ ಇರ್ಲಿಲ್ಲ. ಸೊ ಜೇಕರ್ ಅಲಿ ಬಾಂಗ್ಲಾದೇಶ್ ಕ್ಯಾಪ್ಟನ್, ಆ ವಯ್ಯ ಟಾಸ್ ಗೆಲ್ತಾನೆ ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಈ ಕಡೆ ನಮ್ಮ ಭಾರತ ತಂಡದ ಕಡೆಯಿಂದ ಅಭಿ ಮತ್ತೆ ನಮ್ಮ ಶುಭ್ಮನ್ ಗಿಲ್ ಇಬ್ರು ಓಪನರ್ಸ್ ಬ್ಯಾಟಿಂಗ್ ಬರ್ತಾರೆ ಗುರು. ಫಸ್ಟ್ 3 ಓವರ್ಸ್ ಅಲ್ಲಿ ನಮ್ ಸ್ಕೋರ್ ಎಷ್ಟು ಹೇಳಿ 17 ರನ್. ನಾನೆಲ್ಲಿ 30-40 ಫಿಕ್ಸ್ ಹೊಡಿತಾರೆ ಅನ್ಕೊಂಡಿದ್ದೆ. ಬಟ್ 17 ರನ್ ಅಷ್ಟೇ ಬರುತ್ತೆ ಗುರು. ಬಟ್ ನೆಕ್ಸ್ಟ್ 3 ಓವರ್ಸ್ ಅಲ್ಲಿ ಗುರು ಒಂಥರ ಡಿಫ್ರೆಂಟ್ ಆಗಿ ಆಡ್ತಾರೆ. ಫಸ್ಟ್ 3 ಓವರ್ಸ್ ಅಲ್ಲಿ ನೋಡಿದ್ರೆ ನಮ್ಮ ಅಭಿ ಅಣ್ಣ 7 ರನ್ ಇರ್ಬೇಕಾದ್ರೆ ಒಂದು ಡ್ರಾಪ್ ಕ್ಯಾಚ್ ಬೇರೆ ಆಗುತ್ತೆ. ಸೊ ಆ ತರ ಎಲ್ಲ ನಡೀತು ಫಸ್ಟ್ 3 ಓವರ್ಸ್ ಅಲ್ಲಿ. ಬಟ್ ನೆಕ್ಸ್ಟ್ 3 ಓವರ್ಸ್ ಅಲ್ಲಿ 55 ರನ್ ಹೊಡಿತಾರೆ ಗುರು. ಅಂದ್ರೆ ಪವರ್ ಪ್ಲೇಲಿ 6 ಓವರ್ಸ್ಗೆ 72 ರನ್ 0 ವಿಕೆಟ್ 72 ರನ್ಸ್ ಹೊಡಿತಾರೆ. ಅದು ಏಷ್ಯಾ ಕಪ್ 2025 ನೋಡಿದ್ರೆ ಹೈಯೆಸ್ಟ್ ಪವರ್ ಪ್ಲೇ ಸ್ಕೋರ್ ಗುರು. 72 ರನ್ ಹೊಡಿತಾರೆ. ಚಿಂದಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಪವರ್ ಪ್ಲೇ ಅಂತೂ ಧುಮ್ಶಾನ್ ಹೊಡೆದ್ಬಿಟ್ರು ಗುರು, ಸಖತ್ತಾಗಿ ಹೊಡೆದ್ರು. ಆಮೇಲೆ ಪವರ್ ಪ್ಲೇ ಆದ್ಮೇಲೆ ಈ ಕಡೆ ಸ್ಪಿನ್ನರ್ ಬರ್ತಾರೆ ರಿಷಾದ್ ಹುಸೇನ್ ಅಂತ. ಬಂದು ಕೂಡಲೇ ಶುಭ್ಮನ್ ಗಿಲ್ ಔಟ್ ಮಾಡೋದ. 77 ರನ್ 1 ವಿಕೆಟ್ ಹೋದ್ಮೇಲೆ ಕ್ರೇಜ್ ಅನ್ಸಿದ್ದೇನಂದ್ರೆ ನಮ್ಮ ಶಿವಮ್ ದೂಬೆ ಗುರು ನಂಬರ್ 3 ಅಲ್ಲಿ ಬರ್ತಾರೆ. ಇದು ಒಳ್ಳೆ ಕತೆ ಆಯ್ತಲ್ಲ ಅನ್ನೋ ತರ. ಏನು ನಂಬರ್ 3 ಪೊಸಿಷನ್ ಯಾರು ಬರ್ತಾರೋ ಏನ್ ಕತೆನೋ. ಶಫಲ್ ಅಂತೂ ಮಾಡ್ತಾ ಇದಾರೆ ಗುರು, ಯಾರು ಯಾವಾಗ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ. ಸೊ ಆ ತರ ಶಿವಮ್ ದೂಬೆ ನಂಬರ್ 3 ಅಲ್ಲಿ ಬಂದ್ರು. ಬಟ್ ಅವ್ರ ಕಡೆಯಿಂದ ಏನು ಮಾಡಕ್ ಆಗ್ಲಿಲ್ಲ ಗುರು. 2 ರನ್ ಆಗಿರುತ್ತೆ. ಅಂದ್ರೆ 2 ರನ್ ಹೊಡೆದಿರ್ತಾನೆ ನಮ್ಮ ಅಣ್ಣ ದೂಬೆ ಅಣ್ಣ. ಇನ್ನೇನ್ 6 ಹೊಡಿಯೋಣ ಅಂತ ಹೋಗ್ತಾನೆ ಅಣ್ಣ. ಬಟ್ ದಡಲ್ಲ ಅಂತ ಔಟ್ ಆಗ್ಬಿಡ್ತಾರೆ. ಓವರ್ ಆಲ್ ಆಗಿ 10 ಓವರ್ಗೆ ನೋಡಿದ್ರೆ 96 ಫಾರ್ 2 ಇರ್ತೀವಿ ಗುರು. ನೆಕ್ಸ್ಟ್ 10 ಓವರ್ ಆದ್ಮೇಲೆ ನೆಕ್ಸ್ಟ್ ಓವರ್ 16 ರನ್ ಏನೋ ಬರುತ್ತೆ. ಸೊ 11 ಓವರ್ಗೆ 112 ರನ್, ಎಕ್ಸಾಕ್ಟ್ಲಿ 112 ರನ್ 2 ವಿಕೆಟ್ ಇರ್ತೀವಿ. ಇನ್ನೇನು 11 ಓವರ್ಗೆ 112 ರನ್ 2 ವಿಕೆಟ್ ಅಂದ್ರೆ ಗುರು ಲಾಸ್ಟ್ 9 ಓವರ್ ಅಲ್ಲಿ 90 ಬಂದ್ರೆ ಆಯ್ತು, ಇನ್ನೇನು 200 ರನ್ ಫಿಕ್ಸ್ ಹೊಡಿತೀವಿ ಅಂತ. ಆ ತರ ಒಂದು ಮೈಂಡ್ ಅಲ್ಲಿ ಆ ತರ ಓಡ್ತಾ ಇತ್ತು. ಹಂಗ ಆಡ್ತಾ ಇದ್ರು ಗುರು ಆ ಟೈಮಲ್ಲಿ. ಬಟ್ ಯಾವಾಗ ಅಭಿ ಅಣ್ಣ ಔಟ್ ಆಗ್ತಾರೆ ನೋಡಿ, ಅದು ದುರಾದೃಷ್ಟವಶಾತ್ ರನ್ಔಟ್ ಆಗ್ತಾರೆ ಗುರು. ಅದೇ ಇದೆ ರಿಷಾದ್ ಹುಸೇನೆ ಹಣ ಹಿಡ್ದ್ಬಿಟ್ಟು ಥ್ರೋ ಹೊಡಿತಾನೆ. ಸೊ ಅದು ರನ್ಔಟ್ ಆಗ್ತಾರೆ ನಮ್ಮ ಅಭಿ ಅಣ್ಣ. ಆ ಟೈಮಲ್ಲಂತೂ ಯಪ್ಪ ದೇವ್ರೆ ಏನಕ್ಕಪ್ಪ ರನ್ಔಟ್ ಆದೆ ಅಣ್ಣ ಅನ್ನೋ ತರ. ಆ ರನ್ಔಟ್ ಆದ್ಮೇಲೆ ಗುರು ಸಡನ್ ಆಗಿ ನಮ್ಮ ಸ್ಕೈ ಅವ್ರು ಔಟ್ ಆಗ್ಬೇಕಾ ಅದೇ ಓವರ್ ಅಲ್ಲಿ ಮುಸ್ತಫಿಜರ್ ಬೌಲಿಂಗ್ ಅಲ್ಲಿ. ಸಡನ್ ಆಗಿ ನಮ್ಮ ಸ್ಕೈ ಅವರು 11 ಬಾಲಲ್ಲಿ 5 ರನ್ ಹೊಡೆದ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಈ ಕಡೆ ನಮ್ಮ ಹಾರ್ದಿಕ್ ಪಾಂಡ್ಯ ಜೊತೆ ತಿಲಕ್ ವರ್ಮಾ ಬರ್ತಾರೆ. ತಿಲಕ್ ವರ್ಮಾ ಕಡೆಯಿಂದ ಏನೋ ಅಷ್ಟೊಂದು ಬರಲ್ಲ. ಇನ್ನು ಅಕ್ಷರ್ ಪಟೇಲ್ ಅಣ್ಣ ಅಂತೂ 15 ಬಾಲ್ ಆಡಿ 10 ರನ್ ಹೊಡಿತಾರೆ ಗುರು. ಇನ್ನು ಸಂಜು ಅಣ್ಣಂಗ್ ಬ್ಯಾಟಿಂಗೇ ಸಿಗ್ಲಿಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ ಅನ್ನೋ ತರ ಸಂಜು ಅಣ್ಣಂಗ್ ಬ್ಯಾಟಿಂಗೇ ಸಿಗ್ಲಿಲ್ಲ. ಯಪ್ಪ ಏನ್ ಹೇಳೋದು. ಆಮೇಲೆ ಈ ಕಡೆ ನಮ್ಮ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಸ್ವಲ್ಪ ಬ್ಯಾಟಿಂಗ್ ಬಂತು ಅಂತ ಬಚಾವಾಗ್ಬಿಟ್ವಿ ನಾವು. ಅಂದ್ರೆ 29 ಬಾಲಲ್ಲಿ 38 ರನ್ ಏನೋ ಬರುತ್ತೆ. ನಮ್ಮ ಹಾರ್ದಿಕ್ ಪಾಂಡ್ಯ ಕ್ಲಚ್ ಪ್ಲೇಯರು. ಸೊ ಅಣ್ಣನ ಕಡೆಯಿಂದ ಸಖತ್ತಾಗಿ ಬ್ಯಾಟಿಂಗ್ ಬಂತು. ಓವರ್ ಆಲ್ ಆಗಿ ನೋಡಿದ್ರೆ ಗುರು 168 ರನ್ 6 ವಿಕೆಟ್. ಅಂದ್ರೆ ಏನು ಹತ್ತತ್ರ ಲಾಸ್ಟ್ 9 ಓವರ್ಸ್ ಅಲ್ಲಿ 56 ಫಾರ್ 4. 9 ಓವರ್ ಅಂತೂ ಒಂಥರ ನಮ್ಗೆ ಏನ್ 11 ಓವರ್ ಯಾರು ಬೇರೆಯವರು ಬ್ಯಾಟಿಂಗ್ ಮಾಡಿದ್ರೆ ಇಂಡಿಯಾ ಟೀಮ್ದು ಬೇರೆ ಎಲ್ಲ ಅಂದ್ರೆ ಯಾರು ನಮ್ಮ ಅಣ್ಣ ಅಭಿ ಅಣ್ಣ ಬೇರೆ ಒಂದು ಪಿಚ್ಚಲ್ಲೇ ಬ್ಯಾಟಿಂಗ್ ಮಾಡಿದ್ರ ಅನ್ನೋ ತರ ಅನಿಸ್ತಾ ಇತ್ತು. ಇನ್ನು ಬೇರೆಯವರೆಲ್ಲ ನೋಡಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಗುರು. ಇನ್ನು ಈ ಕಡೆ ಬಾಂಗ್ಲಾದೇಶ್ ಅವರು ಬ್ಯಾಟಿಂಗ್ ಮಾಡಕ್ ಬರ್ತಾರೆ. 169 ಚೇಸ್ ಮಾಡಕ್ ಬರ್ತಾರೆ. ಈ ಕಡೆ ನಮ್ಮ ಬುಮ್ರಾ ಬಿಡ್ಬೇಕಲ್ಲ ಗುರು. 4 ರನ್ ಆಗಿರುತ್ತೆ. 1ನೇ ವಿಕೆಟ್ ಡಮಾರ್ ಅಂತ, ಅದು ಔಟ್ ಸ್ವಿಂಗ್ ಸಖತ್ತಾಗಿ ಬಂತು. ತಂಜೀದ್ ಹಸನ್ ಅಣ್ಣಂಗ್ ಕಾಣಲೇ ಇಲ್ಲ ಬಾಲು, ಎಡ್ಜ್ ಆಗ್ಬಿಟ್ಟು ದೂಬೆ ಕ್ಯಾಚ್ ಹಿಡಿದ್ರು. ಸೊ ಅಲ್ಲಿ ಫಸ್ಟ್ 1ನೇ ವಿಕೆಟ್ ಪತನ ಆಗುತ್ತೆ. ಆಮೇಲೆ ಪವರ್ ಪ್ಲೇಲಿ ವಿಕೆಟ್ಸ್ ಹೋಗಲ್ಲ. 6 ಓವರ್ಸ್ಗೆ 44 ಫಾರ್ 1 ಇರ್ತಾರೆ ಗುರು. ಯಾವಾಗ ಪವರ್ ಪ್ಲೇ ಮುಗಿಯುತ್ತೆ ಆವಾಗ ನಮ್ಮ ಕುಲ್ದೀಪ್ ಅಣ್ಣ ಬರ್ತಾರೆ ಗುರು. ಕುಲ್ದೀಪ್ ಅಣ್ಣ ಬಂದ್ಮೇಲೆ
ಏನ್ ಚಮತ್ಕಾರನೇ ಚಮತ್ಕಾರ. ಫಸ್ಟ್ ಓವರ್ ಅಲ್ಲೇ ವಿಕೆಟ್ ತೆಗಿತಾರೆ ಗುರು, 46 ರನ್ ಏನೋ ಆಗಿರುತ್ತೆ. ಆ ಟೈಮಲ್ಲಿ 2ನೇ ವಿಕೆಟ್ ಹೋಗುತ್ತೆ. ಇಮಾನ್ ಅನ್ಸುತ್ತೆ ವಿಕೆಟ್ ತೆಗಿತಾರೆ, ಇಮಾನ್ ಅವ್ರದ್ದು ಅಣ್ಣಂದು. ಆಮೇಲೆ ನೆಕ್ಸ್ಟ್ ಹೃದಯ ಅಂತ ಗುರು, ತೋಯ್ದು ಹೃದಯ ಅಂತ, ಅವಯ್ಯ ಸಖತ್ತಾಗಿ ಆಡ್ತಾನೆ ಅವಯ್ಯ. ಸೊ ಆ ಒಂದು 65 ರನ್ ಆಗಿರುತ್ತೆ. ಆ ಟೈಮಲ್ಲಿ ಒಂದು 3ನೇ ವಿಕೆಟ್ ಹೋಗುತ್ತೆ ಗುರು. ಅದು ನಿಮ್ಮೆಲ್ಲರ ನೆಚ್ಚಿನ ಯಾರು ಅಕ್ಷರ್ ಪಟೇಲ್ ತೆಗಿತಾರೆ ಅನ್ಸುತ್ತೆ. ಸೊ 65 ರನ್ 3ನೇ ವಿಕೆಟ್ ಹೋಗುತ್ತೆ. ಓವರ್ ಆಲ್ ಆಗಿ 10 ಓವರ್ಗೆ ನೋಡಿದ್ರೆ ಇವ್ರದ್ದು 65 ರನ್ 3 ವಿಕೆಟ್ ಹೋಗೋರು. ಸೊ ಲಾಸ್ಟ್ 10 ಓವರ್ಸ್ ಅಲ್ಲಿ ಎಷ್ಟು ಒಂದು ಹತ್ತತ್ರ 104 ರನ್ ಏನೋ ಬೇಕಾಗಿರುತ್ತೆ. ಈ ಕಡೆ ಸೈಫ್ ಹುಸೇನು ಅಣ್ಣ ಒಬ್ಬಂಟಿ ಹೋರಾಟ ಆಗೋರು, ಒಂಟಿ ಸಲಗ ತರ ಆಡ್ತಾ ಇದ್ದ ಅವಯ್ಯ. ಆ ಗ್ಯಾಪ್ ಅಲ್ಲಿ ನೋಡಿದ್ರೆ ಅಂದ್ರೆ 10 ಓವರ್ಸ್ ಆದ್ಮೇಲೆ ಆಮೇಲೆ 15 ಓವರ್ಸ್ ನೋಡಿದ್ರೆ ಸೊ ಹತ್ತತ್ರ ಒಂದು 108 ರನ್ ಏನೋ ಇರ್ತಾರೆ ಅನ್ಸುತ್ತೆ. ಲಾಸ್ಟ್ 5 ಓವರ್ಸ್ ಅಲ್ಲಿ ಇವ್ರಿಗೆ 61 ರನ್ ಬೇಕಾಗಿರುತ್ತೆ ಗುರು. 108 ರನ್ 5 ವಿಕೆಟ್ ಏನೋ ಹೋಗಿರುತ್ತೆ. ಜೇಕರ್ ಅಲ್ಲಿ ರನ್ ಔಟ್ ಆಗಿರ್ತಾನೆ ಅಣ್ಣ. ಆಮೇಲೆ ಇನ್ನೊಬ್ರು ಯಾರೋ ಔಟ್ ಆಗಿರುತ್ತೆ, ಶಮೀಮ್ ಅಂತ ಅವಯ್ಯ ಔಟ್ ಆಗಿರ್ತಾನೆ. ಕೊನೆಯಲ್ಲಿ 5 ಓವರ್ಸ್ಗೆ 61 ಏನೋ ಬೇಕಾಗಿರುತ್ತೆ ಗುರು. ಈ ಸೈಫ್ ಅಣ್ಣ ಒಂದು ಯಾವ ಲೆವೆಲ್ಗೆ ಅಣ್ಣ ಒಂಥರ ಲಕ್ಕಿ ಅಂತ ಹೇಳ್ಬೋದು. ಅಂದ್ರೆ 40 ರನ್ ಇರ್ಬೇಕಾದ್ರೆ ಒಂದು ಕ್ಯಾಚ್ ಅದು ಡ್ರಾಪ್ ಆಗುತ್ತೆ, 65 ರನ್ ಇರ್ಬೇಕಾದ್ರೆ ಒಂದು ಕ್ಯಾಚ್ ಡ್ರಾಪ್, 67 ಇರ್ಬೇಕಾದ್ರೆ ಒಂದು ಡ್ರಾಪ್, 65 ಇರ್ಬೇಕಾದ್ರೆ ಇನ್ನೊಂದು ಡ್ರಾಪ್. ಇದೊಳ್ಳೆ ಕಥೆ ಐತಲ್ಲ ಅಂತ 4 ಕ್ಯಾಚ್ ಡ್ರಾಪ್ ಆಗುತ್ತೆ ಗುರು. ಅಣ್ಣ ಒಂಟಿ ಸಲಾಗ ಒಬ್ನೇ ಆಡಿರೋದು, ಬಿಟ್ರೆ ಬಾಕಿ ಯಾರು ಆಡಿಲ್ಲ. ಯಾಕಂದ್ರೆ ಅಣ್ಣ ಹೊಡೆದಿರೋದೇ 69, 69 ಅಣ್ಣ ಒಬ್ನೇ ಹೊಡೆದಿರೋದು, ಬಿಟ್ರೆ ಬಾಕಿ ಯಾರು ಹೊಡಿಲಿಲ್ಲ. ಕೊನೆಯಲ್ಲ ಅಂತ 127 ರನ್ಗೆ ಆಲ್ ಔಟ್ ಆಗ್ಬಿಡ್ತಾರೆ ನಮ್ಮ ಭಾರತ ತಂಡ. ಈ ಕಡೆ ಕುಲ್ದೀಪ್ ಅಣ್ಣ ನಾನು ಹೇಳ್ದಂಗೆ 3 ವಿಕೆಟ್ ತೆಗೆದ್ರು. ಈ ಕಡೆ ಬುಮ್ರಾ ಅವರು 4 ಓವರ್ 18 ರನ್ 2 ವಿಕೆಟ್, ಗ್ರೇಟ್ ಕಂಬ್ಯಾಕ್ ಅಂತ ಹೇಳ್ಬೋದು. ಇನ್ನು ಈ ಕಡೆ ವರುಣ್ ಅಣ್ಣನು 2 ವಿಕೆಟ್ ತೆಗೆದ್ರು. ಒಳ್ಳೆ ಬೌಲಿಂಗ್ ಗುರು. ಬಟ್ ಈ ಕಡೆ ಕ್ಯಾಚ್ ಎಫಿಷಿಯನ್ಸಿ ಬಗ್ಗೆ ಬರೋಣ. ಏನಂದ್ರೆ ನಮ್ದು 67.5% ಕ್ಯಾಚ್ ಎಫಿಷಿಯನ್ಸಿ ಇದೆ. ಈ ಕಡೆ ಹಾಂಗ್ಕಾಂಗ್ ಅವ್ರದ್ದು 52 ಪಾಯಿಂಟ್ ಏನೋ ಇದೆ, ಆ ತರ ಇದೆ. ಸೊ ಹಾಂಗ್ಕಾಂಗ್ ಅವರು 11 ಕ್ಯಾಚ್ ಬಿಟ್ಟಿದ್ದಾರೆ ಇಲ್ಲಿವರೆಗೂ ಏಷ್ಯಾ ಕಪ್ ಅಲ್ಲಿ. ಸೋ ಫಾರ್ ನಮ್ಮ ಭಾರತ ತಂಡ 12 ಕ್ಯಾಚ್ ಬಿಟ್ಟಿದ್ದಾರೆ ಗುರು. ಸೊ ಏನಂದ್ರೆ ನಮ್ಗೆ ಪ್ರಾಬ್ಲಮ್ ಅನ್ನೋದು ಫೀಲ್ಡಿಂಗ್ ಅಲ್ಲಿ ಅದೇ ಕ್ಯಾಚಸ್ ಒಂದೇ ಪ್ರಾಬ್ಲಮ್ ಇದೆ ಗುರು. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ಇದು ಓಕೆ, ಇವಾಗ ಬಾಂಗ್ಲಾದೇಶ ಓಕೆ, ಹೋದ್ ಮ್ಯಾಚ್ ಅಲ್ಲೂ ನೋಡಿದ್ರೆ ಕ್ಯಾಚ್ ಬಿಟ್ವಿ ಹೆವಿ. ಸೊ ನಮ್ ಬ್ಯಾಟಿಂಗು ಕೈಕೊಳ್ಳೆಲ್ಲ, ಬ್ಯಾಟಿಂಗ್ ಸಖತ್ತಾಗಿ ಆಡಿದ್ರು ಗೆದ್ವಿ. ಹಿಂಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಗುರು. ಅದಕ್ಕೆ ಕ್ಯಾಚಸ್ ಅಂದ್ರೆ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ರಿಂಗ್ ಆಫ್ ಫೈರ್ ಏನಿದೆ ಏನ್ ಕತೆ ಗೊತ್ತಿಲ್ಲ, ನಮ್ಗೇನೆ ಪ್ರಾಬ್ಲಮ್ ಆಗ್ತಿದ್ದೇನೋ ಅದು ಗೊತ್ತಿಲ್ಲ. ಬಟ್ ಕ್ಯಾಚ್ ಎಫಿಷಿಯನ್ಸಿ ಮೇಲೆ ಸ್ವಲ್ಪ ಕಣ್ಣು ಹಾಯಿಸ್ಬೇಕು ಗುರು. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ಸೊ ಕ್ಯಾಚಸ್ ಸ್ವಲ್ಪ ಅಂದ್ರೆ ಫೀಲ್ಡಿಂಗ್ ಏನೇನಿದೆ ಮಿಸ್ಫೀಲ್ಡ್ ಮಾಡ್ದೇನೆ ಸಖತ್ತಾಗಿ ಆಡಿದ್ರೆ ನಮ್ ಟೀಮ್ ಅಂತೂ ಗೊತ್ತಿರೋದೆ, ಬ್ಯಾಟಿಂಗ್ ಬೌಲಿಂಗ್ ಎಲ್ಲದ್ರಲ್ಲೂ ಸಹಿ ಇದೆ, ಏನ್ ತೊಂದ್ರೆ ಇಲ್ಲ. ಅಷ್ಟೇ ಸ್ವಲ್ಪ ಫೀಲ್ಡಿಂಗ್ ಒಂಚೂರು ನೋಡ್ಕೋಬೇಕು ಗುರು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಏಷ್ಯಾ ಕಪ್ ಫೈನಲ್ ತಲುಪಿದರೆ ಏನಂತದೇನು ತೊಂದರೆ ಆಗಿಲ್ಲ. ನೆಕ್ಸ್ಟ್ ಶ್ರೀಲಂಕಾ ವಿರುದ್ಧ ಇದೆ ಮ್ಯಾಚ್, ಅದೊಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆ ತರ ಇದೆ. ಸೊ ಲೆಟ್ಸ್ ಸಿ, ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಒಟ್ನಲ್ಲಿ ನಮ್ಮ ಭಾರತ ತಂಡ ಸಖತ್ತಾಗಿ ಸೂಪರ್ ಆಗಿ ಏಷ್ಯಾ ಕಪ್ ಫೈನಲ್ಗೆ ಹೋಗಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಮುಂದೆ ಅಂತ. ಅಂಡ್ ಈ ಒಂದು ಮ್ಯಾಚ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.